ತನ್ನ ಆಡಿದಂಥವನು ಶ್ರೀಕೃಷ್ಣ. ಭಗವದ್ಗೀತೆಯನ್ನು ನಾವು ತೆಗೆದುಕೊಂಡ್ರೆ ಶ್ರೀಕೃಷ್ಣನ ವರ್ಣನೆ ಅದರ ಬಗ್ಗೆ ಈ ಭಾಗದಲ್ಲಿ ಶಿರ್ಸಿ ಅಥವಾ ಯಲ್ಲಾಪುರ ಸಿದ್ದಾಪುರದಂಥ ಇದರಲ್ಲಿ ಸ್ವರ್ಣವಲ್ಲಿ ಮಹಾಸಂಸ್ಥಾನದಿಂದ ಭಗವದ್ಗೀತೆ ಅಭಿಯಾನದ ಮೂಲಕ ಶ್ರೀಕೃಷ್ಣನ ಕುರಿತಾಗಿ ಜನರಿಗೆ ಮಾಹಿತಿಯನ್ನು ಕೊಡುವಂಥ ಜಾಗೃತಿ ಬಹಳ ತುಂಬಾ ನಡೀತಾ ಇದೆ. ತಾವು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಜಗದೋದ್ಧಾರನ ಕುರಿತಾಗಿ ಕುಮಾರಿ ಶ್ರೀರಕ್ಷಾ ಹಾಡಿದರು. ಮುಂದಿನ ಒಂದು ಗೀತೆಯನ್ನು ಅವರು ತಮ್ಮೆದುರಿಗೆ ಪ್ರಸ್ತುತಗೊಳಿಸ್ತಾ ಇದ್ದಾರೆ. ಮರಾಠಿ ಅಭಂಗನೊಂದನ್ನು ತಮ್ಮೆದುರಿಗೆ ಪ್ರಸ್ತುತಗೊಳಿಸ್ತಾ ಇದ್ದಾರೆ. ಅದಕ್ಕೂ ಪೂರ್ವದಲ್ಲಿ ಶ್ರೀರಕ್ಷರವರ ಗಾನಕ್ಕೆ ರಿಸಮ್ ಪ್ಯಾಡ್ನಲ್ಲಿ ಶ್ರೀಯುತ ವಿ.ಟಿ. ಭಟ್ರವರು ಪಾಲ್ಗೊಳ್ತಾ ಇದ್ದಾರೆ. ನಾಡಿನ ಅನೇಕ ಕಲಾವಿದರುಗಳಿಗೆ, ಹಿರಿಯ ಕಿರಿಯ ಕಲಾವಿದರುಗಳಿಗೆ ಸಂಗೀತ ಕಾರ್ಯಕ್ರಮಗಳಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ರಿದಮ್ ಪ್ಯಾಡನ್ನು ನುಡಿಸುವ ಮೂಲಕ ಅವರು ತಮ್ಮನ್ನು ಗುರುತಿಸಿಕೊಂಡಂಥವರು ಅದ್ಭುತವಾದ ರಿದಮ್ ಪ್ಯಾಡ್ನ ಕಲಾವಿದರು. ಅವರನ್ನು ತಮ್ಮೆದುರಿಗೆ ಪರಿಚಯಿಸಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇದೀಗ ಒಂದು ಮರಾಠಿ ಅಭಂಗ. Hare
माझा सखा पांडुरंग नाता घरी नाचे माझा सखा पांडुरंग अबीर गुलाल अबीर गुलाल अबीर गुलाल उधारी तरंग नाता घरी नाचे माझा सखा पांडुरंग नाता घरी नाचे माझा सखा पांडुरंग गुलाल
ಮರಾಠಿ ಅಭಂಗ ಗೀತೆ ಬಗ್ಗೆ ನಾನು ಕಣ್ಣಾರೆ ನೋಡಿದಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಧಾರವಾಡದಲ್ಲಿ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರ ಕಾರ್ಯಕ್ರಮ ಆಗಿತ್ತು. ಅವರ ಕಾರ್ಯಕ್ರಮದಲ್ಲಿ ಹಾಡ್ತಾ ಮರಾಠಿ ಅಭಂಗನ ಹಾಡಿದರು. ಆ ಕಾರ್ಯಕ್ರಮದಲ್ಲಿ ಆಡಿಯನ್ಸ್ ಆಗಿ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರು ಕೂತಿದ್ದರು. ಭೀಮಸೇನ್ ಜೋಶಿ ಅವರ ಹಾಡು ಮುಗಿತಾ ಇದ್ದಂಗೆ ಅವರು ಸ್ಟೇಜಿಗೆ ಬಂದು ಅವ್ರು ಹೇಳೋದು ಅವ್ರ ಭಾಷೆಯಲ್ಲಿ, ಭೀಮಸೇನ ಇಡೀ ವಾತಾವರಣನೇ ಸೃಷ್ಟಿ ಮಾಡಿಬಿಟ್ಟಿವಲ್ಲ, ಸಂಗೀತ ಲೋಕ ಕರ್ಕೊಂಡು ಹೋದ್ರೆ ಭಾಳ ಖುಷಿ ಆಯಿತು ಅಂತೇಳಿ ಆ ಭೀಮಸೇನ್ ಜೋಶಿ ಅವ್ರನ್ನ ಅಪ್ಪ ಹಾಕ್ಕೊಂಡು ಹೇಳಿದರು, ನಿಮ್ಮೆಲ್ಲರನ್ನ ನೋಡಿ ಇವತ್ತು ಶ್ರೀರಕ್ಷಾ ವಿಠಲನ ನಾಮಭಜನೆ ಮಾಡೋ ಮೂಲಕ ಇಲ್ಲೆಲ್ಲೋ ವಿಠಲ ಕೂತಿದ್ದಾನೆ ಅಂತ ಅನ್ನೋದನ್ನು ಸಾಕ್ಷೀಕರಿಸಿದ್ದಾರೆ ಅಂತ ಅಂದ್ಕೊತೀನಿ. ಧನ್ಯವಾದಗಳು. ಇದೀಗ ಇನ್ನೊಂದು ಭಕ್ತಿಗೀತೆ ಅಂತ ಕುಮಾರಿ ಶ್ರೀರಕ್ಷಾ ಸಾಕ್ತಾ ಇದ್ದಾಳೆ. ಅದಕ್ಕೂ ಪೂರ್ವದಲ್ಲಿ ಯಾವುದೇ ಗಾಯಕ ಹಾಡೋದಿದ್ದರೆ ಅವರಿಗೆ ಸಾಥಾರು ಕೂಡ ಅಷ್ಟೇ ಇಂಪಾರ್ಟೆಂಟ್, ಮುಖ್ಯ ಕಾರಣಕರ್ತರಾಗಿರ್ತಾರೆ. ರಿದಮ್ ಪ್ಯಾಡ್ ಅವ್ರ ಬಗ್ಗೆ ಹೇಳಿದೆ. ತಬಲದಲ್ಲಿ ಶ್ರೀಯುತ ಗಣೇಶ್ ಕುಂಕಲ್ ಅವರು ಸಾಥನ್ನು ನೀಡ್ತಾ ಇದ್ದಾರೆ. ವಿದ್ವಾನ್ ಗುರುಮೂರ್ತಿ ವೈದ್ಯರವರಲ್ಲಿ ತಮ್ಮ ತಬಲಾಭ್ಯಾಸವನ್ನು ಮಾಡಿ ನಮ್ಮ ನಾಡಿನ ಅನೇಕ ಕಿರಿಯ ಸಂಗೀತ ಕಲಾವಿದರಿಗೆ ಪಂಡಿತ್ ಜಯತೀರ್ಥ ಮೇವಂಡಿ, ವೆಂಕಟೇಶ್ ಕುಮಾರ್ ಈ ಥರ ಅತ್ಯುನ್ನತ ಕಲಾವಿದರಿಗಿಂದ ಹಿಡಿದು ಕಿರಿಯ ಕಲಾವಿದರಿಗೂ ಕೂಡ ತಬಲಾ ಸಾಥನ್ನು ನೀಡಿ ಹೆಸರನ್ನು ಮಾಡ್ತಾ ಇದ್ದಂಥವ್ರು. ಯಲ್ಲಾಪುರ ಭಾಗದವರಿಗೆ ಅವ್ರ ಬಗ್ಗೆ ಪರಿಚಯ ಇದ್ದೇ ಇದೆ. ಅದಕ್ಕಿಂತ ಹೆಚ್ಚಾಗಿ ಶಾಸ್ತ್ರೀಯ ಸಂಗೀತ ಹಾಗೂ ಯಕ್ಷಗಾನ ಮಿಕ್ಸ್ ಆಗಿ ನಡೆಯುವಂತಹ ಗಾನ ವೈಭವ ಅಂತೇಳಿ ಏನು ಹೇಳ್ತೀವಿ, ಅದರಲ್ಲಿ ತಮ್ಮ ಡೋಲಕ್ ವಾದನವನ್ನು ನೀಡುವ ಮೂಲಕ ಕೂಡ ಅವರು ಹೆಸರನ್ನು ಮಾಡಿ ಅನೇಕ ಕಾರ್ಯಕ್ರಮದ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ನುಡಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಾವು ಹೇಳೋಣ. ಇದೀಗ ಕುಮಾರಿ ಶ್ರೀರಕ್ಷಾ ತಮ್ಮೆದುರಿಗೆ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣದ ಹಾಡಿನೊಂದಿಗೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಅರಿತು ಬರಿದೆ ಮಾತೆ ಅರಿತು ಬೇಡುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ
ಅನ್ನವಿಲ್ಲದಲೇ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಕಣಿಗೆ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನು ಬರರುವೆ ಇದರೆತ್ತಿ ಕೊಡಬಹುದು ಪ್ರಾಣವನು ಬರರುವೆ ಇದರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ಚಕ್ಕಿಸಲು ಬಹುದು ಮಾನದಲ್ಲಿ ಮನವ ಚಕ್ಕಿಸಲು ಬಹುದು ಪ್ರಾಣನಾಯಕನಾದ ಆದಿಕೇಶವರಾಯ ಕೃಷ್ಣ ಕೃಷ್ಣ ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀ ಕೃಷ್ಣ ನಿನ್ನಡಿಯ ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕುರಿತು ಕೇಳುವೆ ಬರಿದೆ ಮಾತೆ ಕುರಿತು ಕೇಳುವೆ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದು ಈ ಹಾಡನ್ನು ಎಲ್ಲ ಗಾಯಕರು ಸಾಮಾನ್ಯವಾಗಿ ಹಾಡಿದ್ದನ್ನು ನಾವು ಕೇಳಿರ್ತೀವಿ. ಯಾವುದೇ ಗಾಯಕರು ಯಾವುದೇ ವೇದಿಕೆಯಲ್ಲಿ ಯಾವ್ಯಾವುದೇ ಹಾಡುಗಳನ್ನು ಹಾಡಿರಲಿ, ಆ ಗಾಯಕ ತೊರೆದು ಜೀವಿಸಬಹುದು ಹಾಡನ್ನು ಹಾಡಿದಾಳಾದರೆ ಅಲ್ಲಿಂದ ಮನೆಗೆ ಹೋಗುವಂಥ ಎಲ್ಲ ಪ್ರೇಕ್ಷಕರು ಮನೆ ಹೋಗಲಿವರೆಗೂ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ ಅಂತೇಳಿ ನಾವು ಗುಣುಕ್ತಾ ಹೋಗ್ತೀವಿ. ಅಷ್ಟು ಭಕ್ತಿ ಪ್ರಧಾನವಾದಂಥ ಆ ಹಾಡು ಬಹಳ ಸುಂದರವಾಗಿ ಹಾಡಿದ್ಲು. ನಿಮ್ಮೆಲ್ಲರ ಜೋರಾದ ಕರತಾಳ ಶ್ರೀರಕ್ಷಾರವರಿಗೆ. ಭಕ್ತಿಗೀತೆಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ತದನಂತರದಲ್ಲಿ ಕುಮಾರಿ ಶ್ರೀರಕ್ಷಾರವರಿಂದ ಯಕ್ಷಗಾನದ ಪದ್ಯಗಳು ತಮ್ಮೆದುರಿಗೆ ಪ್ರಸ್ತುತಗೊಳ್ತಾ ಇದೆ. ಅದಕ್ಕೂ ಪೂರ್ವದಲ್ಲಿ ಆಗಲೇ ರಿದಮ್ ಪ್ಯಾಡ್ನವರ ಪರಿಚಯ ಹೇಳಿದೆ, ನಮ್ಮ ಗಣೇಶ್ ಕುಂಡ್ಕಲ್ ಅವ್ರ ಬಗ್ಗೆ ಪರಿಚಯ ಹೇಳಿದೆ. ಕೀಬೋರ್ಡ್ನಲ್ಲಿ ಸಹಕಾರವನ್ನು ಕೊಡ್ತಾ ಇರುವಂಥವರು ಶ್ರೀಯುತ ಶಿವರಾಮ್ ಭಾಗವತ್ ಅವರು, ಕನಕನಹಳ್ಳಿಯವರು. ತಂದೆ ಶ್ರೀ ರಾಮಚಂದ್ರ ನಾರಾಯಣ್ ಭಾಗವತ್ ಇವರ ಪ್ರಥಮ ಗುರುಗಳು.
ತಂದೆಯವರ ಸಂಗೀತಕ್ಕೆ ಪ್ರೇರಿತರಾಗಿ ಅವರು ಸಂಗೀತ ಕ್ಷೇತ್ರಕ್ಕೆ ಬಂದಂಥವರು. ತದನಂತರದಲ್ಲಿ ವಿದ್ವಾನ್ ದತ್ತಾತ್ರೇಯ ಚಿಟ್ಟೆಪಾಲ್ ಅವರಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದರು. ಹಾರ್ಮೋನಿಯಂ, ಗಿಟಾರ್, ಕೀಬೋರ್ಡ್ ಹಾಗೆ ಇತ್ತೀಚೆಗೆ ಮೆಲೋಡಿಕಾ ಎನ್ನುವಂತಹ ವಿಶೇಷ ವಾದ್ಯ ಅದನ್ನು ಕೂಡ ನುಡಿಸುವಂತಹ ವಿಶೇಷವಾದ ಕಲಾವಿದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ವತಃ ಹಾಡುಗಾರರು ಕೂಡ ಭಕ್ತಿಗೀತೆ, ಭಾವಗೀತೆ, ಜಾನಪದ ಗೀತೆ, ಲಾವಣಿ, ಗೀಗಿಪದ ಹೀಗೆ ತಮ್ಮದೇ ಶೈಲಿಯಲ್ಲಿ ಹಾಡಿ ಜನರನ್ನು ಆಕರ್ಷಣೀಯಗೊಳಿಸುತ್ತಾ ಸುಮಾರು 18 ವರ್ಷಗಳ ಕಾಲ ಯುವಜನ ಮೇಳಗಳಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದವರೆಗೆ ಸತತವಾಗಿ 4 ಬಾರಿ ರಾಜ್ಯ ಮಟ್ಟದಲ್ಲಿ ತಮ್ಮ ಗುರುತನ್ನು ಗುರುತಿಸಿಕೊಂಡಂಥ ವ್ಯಕ್ತಿ. ಯೋಗಾಸನ ಅಂದ್ಕೊಳ್ಳಿ ನಾವೆಲ್ಲ ನೆನಪು ಮಾಡ್ಕೊಳ್ಳೋದು ಬಾಬಾ ರಾಮದೇವ್ ಅವರದ್ದು. ಅಂತ ಬಾಬಾ ರಾಮದೇವ್ ಅವರಿಂದ ಯೋಗ ದೀಕ್ಷೆಯನ್ನು ಕೂಡ ಪಡೆದಿದ್ದಾರೆ. ಜೊತೆಗೆ ಶ್ರೇಷ್ಠ ಸಂತ ಭದ್ರಗಿರಿ ಅಚ್ಯುತದಾಸ್ ಅವರಿಂದ ಕನಕ ಪುರಂದರ ಹರಿದಾಸರ ಮಹೋತ್ಸವದಲ್ಲಿ ಶ್ರೀಶ ವಿಠಲ ಎನ್ನುವಂತಹ ಪ್ರಶಸ್ತಿಗೆ ಕೂಡ ಅವರು ಭಾಜನರಾಗಿದ್ದಾರೆ. ಅನೇಕ ಧ್ವನಿ ಸುರುಳಿಗಳು ಅವ್ರಿಂದ ಬಿಡುಗಡೆಗೊಂಡಿದೆ. ಜೊತೆಗೆ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಅಂತ ನಾನು ಅನ್ಕೋತೀನಿ. ಮೊನ್ನೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶಿಷ್ಯ ಸ್ವೀಕಾರ ಸಂದರ್ಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಸಂಜೆ ಸಭಾ ಕಾರ್ಯಕ್ರಮದ ನಂತರ ಏರ್ಪಟ್ಟಂತಹ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಕೊಂಡು ಅಲ್ಲಿ ಸೇರಿರುವಂತಹ ಸಾವಿರಗಟ್ಟಲೆ ಜನರ ಮನವನ್ನು ಗೆದ್ದಂಥ ವ್ಯಕ್ತಿ ಶ್ರೀಯುತ ಶಿವರಾಮ್ ಭಾಗವತರವರು. ಅವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಭಕ್ತಿಗೀತೆಯ ಕೊನೆಯ ಹಾಡು ತಾವೆಲ್ಲ ಕೇಳಿರುವಂಥ ಹಾಡೆ. ಭರತನಾಟ್ಯದಲ್ಲಂತೂ ಅತ್ಯಂತ ಪ್ರಸಿದ್ಧ ಹಾಡು ಇದು. ತಂಬೂರಿ ಮೀಟಿದವ ಹಾಡು ತಮ್ಮೆದುರಿಗೆ ಪ್ರಸ್ತುತಗೊಳ್ತಾ ಇದೆ. ಈ ಹಾಡು ವಿಶೇಷವಾಗಿ ದಿವಂಗತ ನಾರಾಯಣ ಸುಬ್ರ ಹೆಗಡೆ ಅವರಿಗೆ ಅರ್ಪಣೆ. ಎಲ್ಲ ಹಾಡು ಅವರಿಗೆ ಅರ್ಪಣೆ. ಅವರ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ಅಂಗವಾಗಿ ಈ ಯಕ್ಷ ಸಂಗೀತ ಲಹರಿ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರಿಂದ ಎಲ್ಲ ಹಾಡು ಅವರಿಗೆ ಅರ್ಪಣೆ. ಇದೊಂದು ವಿಶೇಷವಾದ ಹಾಡು ಅವರಿಗಾಗಿ. ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ 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 ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಾಳವ ತಟ್ಟಿದವ ಸುರರುಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ
ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿದವ ಭವಾತಿ ದಾಟಿದವ ತಂಬೂರಿದವ ಭವಾತಿ ದಾಟಿದವ ಭವಾತಿ ದಾಟಿದವ ಭವಾತಿ ದಾಟಿದವ ಹರಿ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ದಿವಂಗತ ನಾರಾಯಣ್ ಸುಬ್ರಹ್ಮಣ್ಯ ಹೆಗಡೆ ಅವರು ತಮಗೆಲ್ಲ ಗೊತ್ತಿರುವಂಥದ್ದೇ ಚಾರ್ಟೆಡ್ ಅಕೌಂಟೆಂಟ್ ಅಂತ ಅವರು ದುಬೈನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ, ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಅವರ ದಿವ್ಯ ಆತ್ಮಕ್ಕೆ ದಿವ್ಯ ಶಾಂತಿ ಸಿಗಲಿ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ಈ ತಂಬೂರಿ ಮೀಟಿದವ ಹಾಡಿನೊಂದಿಗೆ ತಮ್ಮೆಲ್ಲರಲ್ಲಿ ಆ ಉಚ್ಚಾರಣೆಯನ್ನು ಮಾಡ್ತೀವಲ್ಲ, ಕುಮಾರಿ ಶ್ರೀರಕ್ಷಾ ಅವರಿಗೆ ನಿಮ್ಮ ಜೋರಾದ ಕರ್ತಾರದೊಂದಿಗೆ ಹಾಗೆ ಎಲ್ಲ ವಾದಕರುಗಳಿಗೂ ಕೂಡ ಈ ಒಂದು ಅಭಿನಂದನೆ. ಇಲ್ಲಿಗೆ ಭಕ್ತಿ ಸಂಗೀತವನ್ನು ಮುಗಿಸ್ತಾ ಇದ್ದೀವಿ. ಇದೇ ವೇದಿಕೆಯಲ್ಲಿ ಕೆಲವೇ ಕ್ಷಣದಲ್ಲಿ ಯಕ್ಷಗಾನದ ಪದ್ಯಗಳು ತಮ್ಮೆದುರಿಗೆ ಆಯ್ದ ಪ್ರಸಂಗದ ಕೆಲವಷ್ಟು ಪದ್ಯಗಳು ಕುಮಾರಿ ಶ್ರೀರಕ್ಷಾ ಅವರಿಂದ ಪ್ರಸ್ತುತಗೊಳ್ಳಲಿಕ್ಕಿದೆ. ಅಲ್ಲಿವರೆಗೆ ತಾವೆಲ್ಲ ಸಹಕರಿಸ್ತೀರಿ ಅಂತ ವಿನಂತಿಸ್ಕೊಳ್ತೀನಿ.